ಬೀದರ್ ಹಾಗೆ ಮಂಗಳೂರು, ವಿಜಯಪುರ ಹೀಗೆ ಸರಣಿ ರಾಬರಿ ಪ್ರಕರಣಗಳಿಂದ ಕರ್ನಾಟಕದ ಜನ ಬೆಚ್ಚಿ ಬಿದ್ದಿದ್ರು. ಈ ಬೆನ್ನಲ್ಲೇ ಇದೀಗ ಮತ್ತೆ ಅಂಥದ್ದೇ ಪ್ರಕರಣಗಳು ಮತ್ತೆ ಮರುಕಳಿಸಿದೆ. ದೇವಸ್ಥಾನದ ಹುಂಡಿಯನ್ನ ಕದ್ದೊಯ್ದಿದ್ದಾರೆ. ಬೈಕ್ನಲ್ಲಿ ಬಂದವರು ರಾಬರಿ ಮಾಡಿದ್ದಾರೆ. ಇದರಲ್ಲಿ ಬೈಕ್ನಲ್ಲಿ ಬಂದು ಹಣದ ಟ್ರಂಕ್ ಅನ್ನ ಹೊತ್ತೊಯ್ದಿದ್ರು ಖದೀಮರು. ಈಗ ಕಲಬುರಗಿಯಲ್ಲಿ ದೇವಸ್ಥಾನದ ಹುಂಡಿಯನ್ನ ಕದ್ದೊಯ್ದಿದ್ದಾರೆ. ಕಂದಗೋಳ ಗ್ರಾಮದಲ್ಲಿ ದೇವಸ್ಥಾನದ ಹುಂಡಿಯನ್ನೇ ಕದ್ದಿದ್ದಾರೆ ಖದೀಮರು. ಬೈಕ್ ಮೇಲೆ ಹುಂಡಿಯನ್ನ ಹೊತ್ತೊಯ್ದಿದ್ದಾರೆ. ಇನ್ನು ಈ ಕಳ್ಳತನದ ದೃಶ್ಯ ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಕಾಳಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹುಂಡಿಯನ್ನ ಬೈಕ್ನಲ್ಲಿ ಹೊತ್ತೊಯ್ದಿದ್ದಾರೆ ಖದೀಮರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಕೊಡ್ತಾ ಹೋಗ್ತಾರೆ. ಓಂ ಪ್ರಕಾಶ್, ಗಮನಿಸ್ತಾ ಇದ್ದೀವಿ ಹುಂಡಿಯನ್ನ ಬೈಕ್ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಖದೀಮರು. ರಾಜ್ಯದಲ್ಲಿ ಇದು ಒಂದು ರೀತಿಯ ಹೊಸ ಟ್ರೆಂಡ್ ಆಗ್ತಾ ಇದೆಯಾ? ಅಂದ್ರೆ ಅಪರಾಧ ಕೃತ್ಯಗಳನ್ನ ಮಾಡೋಕ್ ಮುಂಚೆ ಇದ್ದ ಭಯ ಕಳ್ಕೊಂಡ್ಬಿಟ್ಟಿದ್ದಾರೆ ಖದೀಮರು ಅಂತ ಹೇಳಿ. ಖಂಡಿತವಾಗ್ಲೂ ಬೀದರ್ನ ATM ಸಿಬ್ಬಂದಿ ಮೇಲೆ ಹತ್ಯೆ ಮಾಡಿ ಬೈಕ್ ಮೇಲೆ ಟ್ರಂಕ್ ಕ್ಯಾಶ್ ಅನ್ನ ಹೊತ್ಕೊಂಡು ಎಸ್ಕೇಪ್ ಆದಂತ ರೀತಿಯಲ್ಲಿ ಕಲಬುರಗಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕಂದಗೂಳು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಕ್ಷೆ ಜಾವ ಅಂದ್ರೆ 2:30 ಸುಮಾರಿಗೆ ಇಬ್ಬರು ದುಷ್ಕರ್ಮಿಗಳು ಆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ. ದೇವಸ್ಥಾನದಲ್ಲಿದ್ದಂತ ಬೃಹದಾಕಾರದ ಹುಂಡಿಯನ್ನ ಇಬ್ರು ಆ ದೇವಸ್ಥಾನದ ಆವರಣದಿಂದ ಎತ್ಕೊಂಡು ಹೊರಗಡೆ ಬಂದು ಅಲ್ಲಿಂದ ಬೈಕ್ ಮೇಲೆ ಇಟ್ಕೊಂಡು ಎಸ್ಕೇಪ್ ಆಗಿರುವಂತದ್ದು. ಇದೀಗ ಅವರಿಬ್ರು ಆ ಖತರ್ನಾಕ್ ಕಳ್ಳರು ಏನಿದ್ದಾರೆ ಆ ಕಳ್ಳರ ಕೈಚಳಕ ಅಲ್ಲಿರುವಂತ ದೇವಸ್ಥಾನದ CCTVಯಲ್ಲಿ ಕೂಡ ಸೆರೆಯಾಗಿರುವಂತದ್ದು. ಇನ್ನು ದೇವಸ್ಥಾನದ ಹೊರಭಾಗದಲ್ಲಿ ಅವರ ಬೈಕ್ ಕೂಡ ನಿಂತಿರುವಂತದ್ದು. ಅದೇ ಬೈಕ್ ಮೇಲೆ ಆ ಒಂದು ಹುಂಡಿಯನ್ನ ಕಳ್ಳತನ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಒಂದ್ ವೇಳೆ ಅವರು ಆ ಹುಂಡಿಯಲ್ಲಿದ್ದಂತ ಹಣವನ್ನ ಬೇಕಬೇಕಾದ್ರೆ ಅಲ್ಲೇ ಎಲ್ಲೋ ಹುಂಡಿ ಹೊಡೆದು ಅದರಲ್ಲಿ ಇರುವಂತ ದುಡ್ಡನ್ನ ತೆಗೆದುಕೊಂಡು ಎಸ್ಕೇಪ್ ಆಗ್ಬಹುದಾಗಿತ್ತು. ಆದ್ರೆ ಆ ಟೈಮಲ್ಲಿ ಯಾರಾದ್ರೂ ಬಂದ್ರೆ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿರುವಂತ ಖತರ್ನಾಕ್ ಕಳ್ಳರು ಇಬ್ರು ಕೂಡ ಅಲ್ಲಿರುವಂತ ಆ ಹುಂಡಿ ಜೊತೆಗೆ ಎಸ್ಕೇಪ್ ಆಗಿರುವಂತದ್ದು. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಪ್ರಕರಣ ದಾಖಲಿಸಿಕೊಂಡಂತ ಆ ಪೊಲೀಸರು ಆರೋಪಿಗಳ ಹುಡುಕಾಟಕ್ಕಾಗಿ ನಡೆಸಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಆ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಅದರ ಆ ಜೀರ್ಣೋದ್ಧಾರ ಕಾರ್ಯ ಕೂಡ ನಡೀತಾ ಇರುವಂತದ್ದು. ರಿನೋವೇಷನ್ ಕೆಲಸಕ್ಕಂತೇಳಿ ಬೇರೆ ಬೇರೆ ಹೊರ ರಾಜ್ಯಗಳಿಂದ ಕೆಲವೊಂದಷ್ಟು ಜನ ಕಾರ್ಮಿಕರು ಕೂಡ ಅಲ್ಲಿ ಕೆಲಸ ನಿರ್ವಹಿಸಕ್ಕೆ ಬಂದಿರುವಂತದ್ದು. ಸೊ ಹಾಗಾಗಿ ಅವರಲ್ಲಿ ಯಾರಾದ್ರೂ ಈ ಕೃತ್ಯ ಎಸಗಿದ್ದಾರೆ ಅನ್ನೋಂತ ಒಂದಷ್ಟು ಅನುಮಾನ ಕೂಡ ಈಗ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಆದ್ರೆ ಒಂದಂತೂ ಸತ್ಯ, ಬೀದರ್ ಮಂಗಳೂರು ಆದ ನಂತರ ಇದೀಗ ಕಲಬುರಗಿಲಿ ಈ ರೀತಿಯಾದಂತಹ ಟ್ರೆಂಡ್ಗಳನ್ನ ಕ್ರಿಯೇಟ್ ಆಯ್ತಾ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಓಂ ಪ್ರಕಾಶ್ ಮಾಹಿತಿಗಾಗಿ. ಬೀದರ್ ಹಾಗೆ ಮಂಗಳೂರು, ವಿಜಯಪುರ ಹೀಗೆ ಸರಣಿ ರಾಬರಿ ಪ್ರಕರಣಗಳಿಂದ ಕರ್ನಾಟಕದ ಜನ ಬೆಚ್ಚಿ ಬಿದ್ದಿದ್ರು. ಈ ಬೆನ್ನಲ್ಲೇ ಇದೀಗ ಮತ್ತೆ ಅಂಥದ್ದೇ ಪ್ರಕರಣಗಳು ಮತ್ತೆ ಮರುಕಳಿಸಿದೆ. ದೇವಸ್ಥಾನದ ಹುಂಡಿಯನ್ನ ಕದ್ದೊಯ್ದಿದ್ದಾರೆ. ಬೈಕ್ನಲ್ಲಿ ಬಂದವರು ರಾಬರಿ ಮಾಡಿದ್ದಾರೆ. ಇದರಲ್ಲಿ ಬೈಕ್ನಲ್ಲಿ ಬಂದು ಹಣದ ಟ್ರಂಕ್ ಅನ್ನ ಹೊತ್ತೊಯ್ದಿದ್ರು ಖದೀಮರು. ಈಗ ಕಲಬುರಗಿಯಲ್ಲಿ ದೇವಸ್ಥಾನದ ಹುಂಡಿಯನ್ನ ಕದ್ದೊಯ್ದಿದ್ದಾರೆ. ಕಂದಗೋಳ ಗ್ರಾಮದಲ್ಲಿ ದೇವಸ್ಥಾನದ ಹುಂಡಿಯನ್ನೇ ಕದ್ದಿದ್ದಾರೆ ಖದೀಮರು. ಬೈಕ್ ಮೇಲೆ ಹುಂಡಿಯನ್ನ ಹೊತ್ತೊಯ್ದಿದ್ದಾರೆ. ಇನ್ನು ಈ ಕಳ್ಳತನದ ದೃಶ್ಯ ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಕಾಳಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹುಂಡಿಯನ್ನ ಬೈಕ್ನಲ್ಲಿ ಹೊತ್ತೊಯ್ದಿದ್ದಾರೆ ಖದೀಮರು.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಕೊಡ್ತಾ ಹೋಗ್ತಾರೆ. ಓಂ ಪ್ರಕಾಶ್, ಗಮನಿಸ್ತಾ ಇದ್ದೀವಿ ಹುಂಡಿಯನ್ನ ಬೈಕ್ ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಖದೀಮರು. ರಾಜ್ಯದಲ್ಲಿ ಇದು ಒಂದು ರೀತಿಯ ಹೊಸ ಟ್ರೆಂಡ್ ಆಗ್ತಾ ಇದೆಯಾ? ಅಂದ್ರೆ ಅಪರಾಧ ಕೃತ್ಯಗಳನ್ನ ಮಾಡೋಕ್ ಮುಂಚೆ ಇದ್ದ ಭಯ ಕಳ್ಕೊಂಡ್ಬಿಟ್ಟಿದ್ದಾರೆ ಖದೀಮರು ಅಂತ ಹೇಳಿ. ಸ್ಮಿತಾ, ಖಂಡಿತವಾಗ್ಲೂ ಬೀದರ್ನ ATM ಸಿಬ್ಬಂದಿ ಮೇಲೆ ಹತ್ಯೆ ಮಾಡಿ ಬೈಕ್ ಮೇಲೆ ಟ್ರಂಕ್ ಕ್ಯಾಚ್ ಅನ್ನ ಹೊತ್ಕೊಂಡು ಎಸ್ಕೇಪ್ ಆದಂತ ರೀತಿಯಲ್ಲಿ ಕಲಬುರಗಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕಂದಗೂರು ಗ್ರಾಮದ ಏನು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಸುಕಿನ ಜಾವ ಅಂದ್ರೆ 2:30 ಸುಮಾರಿಗೆ ಇಬ್ಬರು ದುಷ್ಕರ್ಮಿಗಳು ಆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ. ದೇವಸ್ಥಾನದಲ್ಲಿದ್ದಂತ ಬೃಹದಾಕಾರದ ಹುಂಡಿಯನ್ನ ಇಬ್ರು ಆ ದೇವಸ್ಥಾನದ ಆವರಣದಿಂದ ಏನು ಎತ್ಕೊಂಡು ಹೊರಗಡೆ ಬಂದು ಅಲ್ಲಿಂದ ಬೈಕ್ ಮೇಲೆ ಇಟ್ಕೊಂಡು ಎಸ್ಕೇಪ್ ಆಗಿರುವಂತದ್ದು. ಇದೀಗ ಅವರಿಬ್ರು ಏನು ಆ ಖತರ್ನಾಕ್ ಕಳ್ಳರು ಏನಿದ್ದಾರೆ ಆ ಕಳ್ಳರ ಕೈ ಚಳಕ ಅಲ್ಲಿರುವಂತ ದೇವಸ್ಥಾನದ CCTVಯಲ್ಲಿ ಕೂಡ ಸೆರೆಯಾಗಿರುವಂತದ್ದು. ಇನ್ನು ದೇವಸ್ಥಾನದ ಹೊರಭಾಗದಲ್ಲಿ ಅವರ ಬೈಕ್ ಕೂಡ ನಿಂತಿರುವಂತದ್ದು. ಅದೇ ಬೈಕ್ ಮೇಲೆ ಆ ಒಂದು ಹುಂಡಿಯನ್ನ ಕಳ್ಳತನ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಒಂದ್ ವೇಳೆ ಅವರು ಆ ಹುಂಡಿಯಲ್ಲಿದ್ದಂತ ಹಣವನ್ನ ಬೇಯಿಸ್ಬೇಕಾದ್ರೆ ಅಲ್ಲೇ ಎಲ್ಲೋ ಹುಂಡಿ ಹೊಡೆದು ಅದರಲ್ಲಿ ಇರುವಂತ ದುಡ್ಡನ್ನ ತೆಗೆದುಕೊಂಡು ಎಸ್ಕೇಪ್ ಆಗ್ಬಹುದಾಗಿತ್ತು. ಆದ್ರೆ ಆ ಟೈಮಲ್ಲಿ ಯಾರಾದ್ರೂ ಬಂದ್ರೆ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಿರುವಂತ ಖತರ್ನಾಕ್ ಕಳ್ಳರು ಇಬ್ರು ಕೂಡ ಅಲ್ಲಿರುವಂತ ಏನು ಆ ಹುಂಡಿ ಜೊತೆಗೆ ಎಸ್ಕೇಪ್ ಆಗಿರುವಂತದ್ದು. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಪ್ರಕರಣ ದಾಖಲಿಸಿಕೊಂಡಂತ ಆ ಪೊಲೀಸರು ಆರೋಪಿಗಳ ಹುಡುಕಾಟಕ್ಕಾಗಿ ನಡೆಸಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಆ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಅದರ ಆ ಜೀರ್ಣೋದ್ಧಾರ ಕಾರ್ಯ ಕೂಡ ನಡೀತಾ ಇರುವಂತದ್ದು. ರಿನೋವೇಷನ್ ಕೆಲಸಕ್ಕಂತೇಳಿ ಬೇರೆ ಬೇರೆ ಹೊರ ರಾಜ್ಯಗಳಿಂದ ಕೆಲವೊಂದಷ್ಟು ಜನ ಕಾರ್ಮಿಕರು ಕೂಡ ಅಲ್ಲಿ ಕೆಲಸ ನಿರ್ವಹಿಸಕ್ಕೆ ಬಂದಿರುವಂತದ್ದು. ಸೊ ಹಾಗಾಗಿ ಅವರಲ್ಲಿ ಯಾರಾದ್ರೂ ಈ ಕೃತ್ಯ ಎಸಗಿದ್ದಾರೆ ಅನ್ನೋಂತ ಒಂದಷ್ಟು ಅನುಮಾನ ಕೂಡ ಈಗ ಪೊಲೀಸರು ವ್ಯಕ್ತಪಡಿಸ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಆದ್ರೆ ಒಂದಂತೂ ಸತ್ಯ, ಬೀದರ್ ಮಂಗಳೂರು ಆದ ನಂತರ ಇದೀಗ ಕಲಬುರಗಿಲಿ ಈ ರೀತಿಯಾದಂತಹ ಟ್ರೆಂಡ್ಗಳನ್ನ ಕ್ರಿಯೇಟ್ ಆಯ್ತಾ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿರುವಂತದ್ದು. ಸ್ಮಿತಾ, ಧನ್ಯವಾದ ಓಂ ಪ್ರಕಾಶ್ ಮಾಹಿತಿಗಾಗಿ. ಬೀದರ್ ಹಾಗೆ ಮಂಗಳೂರು, ವಿಜಯಪುರ ಹೀಗೆ ಸರಣಿ ರಾಬರಿ ಪ್ರಕರಣಗಳಿಂದ ಕರ್ನಾಟಕದ ಜನ ಬೆಚ್ಚಿ ಬಿದ್ದಿದ್ರು. ಈ ಬೆನ್ನಲ್ಲೇ ಇದೀಗ ಮತ್ತೆ ಅಂಥದ್ದೇ ಪ್ರಕರಣಗಳು ಮತ್ತೆ ಮರುಕಳಿಸಿದೆ. ದೇವಸ್ಥಾನದ ಹುಂಡಿಯನ್ನ ಕದ್ದೊಯ್ದಿದ್ದಾರೆ. ಬೈಕ್ ನಲ್ಲಿ ಬಂದವರು ರಾಬರಿ ಮಾಡಿದ್ದಾರೆ. ಇದರಲ್ಲಿ ಬೈಕ್ ನಲ್ಲಿ ಬಂದು ಹಣದ ಟ್ರಂಕ್ ಅನ್ನ ಹೊತ್ತೊಯ್ದಿದ್ರು ಖದೀಮರು. ಈಗ ಕಲಬುರಗಿಯಲ್ಲಿ ದೇವಸ್ಥಾನದ ಹುಂಡಿಯನ್ನ ಕದ್ದೊಯ್ದಿದ್ದಾರೆ. ಕಂದಗೋಳ ಗ್ರಾಮದಲ್ಲಿ ದೇವಸ್ಥಾನದ ಹುಂಡಿಯನ್ನೇ ಕದ್ದಿದ್ದಾರೆ ಖದೀಮರು. ಬೈಕ್ ಮೇಲೆ ಹುಂಡಿಯನ್ನ ಹೊತ್ತೊಯ್ದಿದ್ದಾರೆ. ಇನ್ನು ಈ ಕಳ್ಳತನದ ದೃಶ್ಯ ದೇವಸ್ಥಾನದ CCTVಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಕಾಳಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ದೇವಸ್ಥಾನದ CCTVಯಲ್ಲಿ ಸೆರೆಯಾಗಿರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹುಂಡಿಯನ್ನ ಬೈಕ್ ನಲ್ಲಿ ಹೊತ್ತೊಯ್ದಿದ್ದಾರೆ ಖದೀಮರು.